ಕಿರಣ ಓ ಕಿರಣ ಓ ಕಿರಣ ನೀ ನನ್ನ ಪ್ರೀತಿ ಕಿರಣ ಕಿರಣ ಎಲ್ಲ ಇದಾಗ್ಬಿಟ್ಟಿದ್ದಿ. ಅಲ್ಲ ಇಷ್ಟೊತ್ತ ಕಾಯಿಸ್ತದೆ ಗೈಸ್ ನೋಡ್ರಿ ಕಟಿಂಗ್ ಗಿಟಿಂಗ್ ಮಾಡ್ಸ್ಕೊಂಡು ಒಳ್ಳೆ ಹೀರೋ ಇದ್ದಂಗೆ ಅವನಿಗೆ. ನಾನು ನೋಡ್ರಿ ಹೆಂಗಿದ್ದೀನಿ, ತಲೆನೋ ಬಾಚ್ತಾ ಇರೋ ಗಬ್ನಲ್ ಮಗ ಇದ್ದಂಗಿದ್ದೀನಿ. ಇವಾಗ ಸರ್ಪ್ರೈಸ್ ಆಗ ಅಂತ ಹೇಳಿದ್ದೆ, ಟೈಟಲ್ ಮೇಲೆ ಗೊತ್ತಾಗಿರ್ತದೆ. ನಾನು ಇವನು ಸೇರ್ಕೊಂಡು ನನ್ನ ತಂಗಿನ ನಮ್ಮನೆ ಕರ್ಕೊಂಡು ಹೋಗಿ ಬಂದಿದ್ದೀವಿ. ಅಜ್ಜಿಬಲಿ ಹತ್ರ ವೈಟಿಂಗು, ಪಿಕಪ್ ಮಾಡಕ್ಕೆ ಬರ್ತಾರೆ. ಇಲ್ಲಿಂದ 4 ಕಿಲೋಮೀಟರ್ ಅವ್ರ ಮನೆಗೆ ಕಾಯ್ತಾ ಇದ್ದೀವಿ. ಬಾಯ್ 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 ಗೈಸ್. ನೆನ್ನೆ ಮಂತ್ರಾಲಯದಿಂದ ಬಂದು ಅಲ್ಲಿ ಚಿಕ್ಕ ತಿರುಪತಿ ಹತ್ರ ಒಂದು ಊರ ಐತೆ ಕಲ್ಕುಂಟೆ ಎಗ್ರಾರ ಅಂತ. ನಾಗೇಶ್ ಅಣ್ಣ ಅವ್ರ ಫ್ಯಾಮಿಲಿ ಅವ್ರ ಮನೆ ಮಲಿಕಂಡು ಬೆಳಗ್ಗೆ ಎದ್ದು ಟೈಮ್ ಇವಾಗ 11:15. ಹತ್ತಿ ಬೆಲೆ ಇದು ಏನಿದು ಟೌನ್ ಹತ್ರ ಬಂದು ನಿಂತ್ಕೊಂಡಿದ್ದೀನಿ. ಕಲ್ದೋಗಿದೆ ಮ್ಯಾನ್. ಇವನು ಒಳ್ಳೆ ಕಟಿಂಗ್ ಮಾಡ್ಕೊಂಡು ಫುಲ್ ನಾನೇ ಡಿಂಗ್ರಾಜು. ನಾನು ಇವತ್ತು ಹೋಗಿ ಗೈಸ್, ಇವಾಗ ಹೋಗಿದ್ದೀವಿ. ಹೋಗಿ ನಾನು ಸಾಯಂಕಾಲ ಮಾಡ್ಸ್ಕೊಂತೀನಿ. ಇಲ್ಲಾಂದ್ರೆ ಆಗಲ್ಲ. ಅಣ್ಣ ಫುಲ್ ಹೀರೋ ಬಂದ. ಇಂಟರ್ನಲ್ಸ್ ಓದ್ಬೇಕು ಗೈಸ್. ನಾಳೆ ಇಂಟರ್ನಲ್ಸು ಏನು ಓದಿರೋ ಕತೆ ಇಲ್ಲ. ನಮ್ಮ ಭಾವನವ್ರು ಬರ್ತವ್ರೆ ಪಿಕಪ್ ಮಾಡಕ್ಕೆ. ನಮ್ಮ ಭಾವ ಬರ್ತಾ ಇಲ್ಲ, ಭಾವನವ್ರು ಬರ್ತಾವ್ರೆ. ಇನ್ನೇನು ಬಂದ್ರಿ ಸ್ವಲ್ಪ ಪಿಕಪ್ ಮಾಡ್ಕೊಂಡು ನೋಡೋಣ ಬರ್ರಿ ನನ್ನ ತಂಗಿ ಕತೆ ಏನು ಅಂತ. ಏನು ಮಾಡ್ತಾವಳೆ ನೋಡ್ತಿದ್ದ, ನೀವೆಲ್ಲ ವೆಯ್ಟ್ ಮಾಡ್ತಾ ಇರ್ತೀರಾ ನನ್ನ ತಂಗಿ ನೋಡಕ್ಕೆ. ನಮ್ಮ ಭಾವ ಬಂದವ್ರೆ ಬಂದವ್ರೆ ಎಷ್ಟೊತ್ತಾಗಿ ಭಾವನವ್ರೆ. ನನ್ನ ತಂಗಿ ಮನೆ ಹೋಗಿ ಬೇಕಂದ್ರೆ ಐಟಮ್ ಹೋಗ್ಬೇಕು. ಕಿರಣ ಒಂದು ಒಳ್ಳೆ ಆಪ್ಷನ್ ಕೊಟ್ರಿ. ಆಪ್ಷನ್ ಬಿಸ್ಕೆಟ್ಗಳು ತಗೋ ಫಸ್ಟು. ಬಿಸ್ಕೆಟ್ಗಳ ಒಂದು 2 ಬಿಸ್ಕೆಟ್ ತಗೋ. ಚಿಕ್ಕ ಪಾಪುಗಳಿಗೆ ಹೇಳಿ ಫಸ್ಟು. ಅದೇ ಕಾಣುತ್ತೆ ಗೈಸ್, ನಮ್ಮ ತಂಗಿ ಮನೆಗೆ ಒಂದು 2 ಚಿಕ್ಕ ಪಾಪುಗಳವೆ. ಪಾಪುಗಳನ್ನಷ್ಟು ತಗೋಬೇಕು. ಫ್ಯಾಮಿಲಿ ಮ್ಯಾನ್ ಕಿರಣ್ ಅವ್ರಿಗೆ ಕಿರಣ್ ಗಾಡಿ ಕೇಳಲ್ಲ ಗೈಸ್. ಮನೆಗೆ ಬಂದು ಇವಾಗ ಅಯ್ಯೋ ನಮ್ಗೆ ಎಡ್ಡನ ಮಕ್ಳು ಬರಾಜಿ ನಾವು ಅಜಯ್ ನಮ್ಮಂತ ಎಡ್ರು ಇನ್ನೊಬ್ರು ಇಲ್ಲ ಬಾ. ಇಬ್ರು ಸಾಂಸಾರಿಕ ಜೀವನಕ್ಕಿಂತ ಖಾಲಿ ಇಲ್ಲ. ಇನ್ನ ಯಾವ್ದೋ ಒಂದು ಸಿಕ್ಕಿಲ್ಲ. ಇನ್ನ ಒಳ್ಳೆ ಬಿಕಾರಿಗಳು ಬರ್ತಾ ಇದೀವಿ. ಒಳ್ಳೆ ಎಲ್ಲ ನನ್ನ ತಂಗಿ ಏನ್ ಮಾಡ್ತಾಳೆ ನನ್ನ ತಂಗಿ ಒಳ್ಳೆ ಕ್ರೇಜ್ ಅಜ್ಜಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಅರ್ಧ ಗಂಟೆ ಕಾಯ್ದಿದ್ದೀನಿ ನಾಯಿ ಕೈತಂಗೆ. ಆಯ್ ಏನ್ ನಾವ್ ಎಂತ ಎಡ್ರು ಅಂದ್ರೆ ನಾವು ನೀರು ಅಲ್ಲೇ ಕುಡ್ಕೊಂಬಂದು ನೋಡ್ರಿ ಪರವಾಗಿಲ್ಲ. ನಿಮ್ಮನೆ ಕುಡಿಯೋಣ ಆಗಳ ಅದಕ್ಕೆ ಕೊಡ್ದೆ. ಓಹೋ ನಾನು ಬಂದಿದ್ದೀನಿ ಅನ್ನೋ ಒಂದು ಕ್ಯೂರಿಯಾಸಿಟಿಲಿ ಏನಿಲ್ಲ, ನೋಡಕ್ ಬಂದಿಲ್ಲ. ಇನ್ನು ರೆಡಿ ಆಯ್ತವ್ರಂತೆ ನೋಡಿದ್ವಿ ಹೆಂಗೆ ಬ್ರದರ್ಸ್ ಡೇ. ಓಯ್ಯೋ ಬೆಟ್ಟು ನೋಡ್ದೆ ಕತೆ. ನಾವು ಒಂದು ವಾರ ಬಂದು 10 ನಿಮಿಷ ಮೇಲೆ ಆಯ್ತು. ಬಂದಿದ್ದು 10 ನಿಮಿಷ ಮೇಲೆ ಆಯ್ತು. ರಾಜು ಫುಲ್ ಚೇಂಜ್ ಮಾಡಿದ್ದೀರಾ. ಫುಲ್ ಚೇಂಜ್ ಡಿಫ್ರೆನ್ಸ್ ನೋಡಿ ಗೈಸ್. ಡಿಫ್ರೆನ್ಸ್ ಸ್ಮಾರ್ಟ್ ಆಗ್ಬಿಟ್ಟಿದೆ ಮುಂಚೆನ ಸ್ಮಾರ್ಟೇ. ಆಮೇಲೆ ಎಷ್ಟೊಂದು ರೆಡಿ ಆಗಕ್ಕೆ 2 ಅವರ್ ರೆಡಿ ಇಲ್ಲ. ನಾನು ಅಡಿಗೆಲ್ಲ ಮಾಡಿ ಕೊಟ್ಟು ಬಂದಿದ್ದು. ಏನು ಅಡಿಗೆ ಮಾಡಿದ್ಯಾ ನೀನೇ ಮಾಡಿ? ಇವರೇ ಮಾಡಿದ್ರು ಅಡಿಗೆ ನಮಗೋಸ್ಕರ. ಅಯ್ಯೋ ನಡೀರಿ ಒಬ್ಬೊಬ್ಬಕ್ಕೆ ಕೈಯಾರೆ ನೋಡೋಣ ಹೆಂಗಿರ್ತದೆ ತಿನ್ನಕ್ಕೆ. ಆಯ್ತು. ಓಹ್ ಎಷ್ಟು ಕಾಯ್ತಿದ್ದ ಗೊತ್ತಾ ನಿನಗೆ ಅಂತ ಇವನು. ಫುಲ್ ಪೀಸ್ ನಾವು ಫುಲ್ ಪೀಸ್ ನೋಡ್ತಾ ಇರ್ತೀವಿ ನಾವು ಅಂತಂದ್ವಿ. ಇಂದು ನಾವು ಬಂದು ಫೋನ್ ಮಾಡ್ದೋ ಹಂಗಾರು ಇನ್ನೂ 5 ಕಿಲೋಮೀಟರ್ ಹಿಂದೆನೇ ಫೋನ್ ಮಾಡ್ದೋ. ಅವ್ರು ಬರೋ ಲೇಟ್ ಆಯ್ತಲ್ಲ, ಇಲ್ಲಿ ಬರೋಲ್ಲ, ಒಂದು 20 ನಿಮಿಷ ಅಷ್ಟೇ. ಆಯ್ತಾ ತಿಂಡಿ ಎಲ್ಲ? ಊಟ ಡೈರೆಕ್ಟಾ? ಬರೀ ಅದೇ 12 ಅವರ್ ಆಯಿತು ಐಸ್. ನೋಡಿರಿ ಇವಾಗ 10 ದಿವಸ ಆದಮೇಲೆ ನಾನು ತಂಗಿ ನೋಡಿದ್ದೀನಿ. ನೀವು ಇವಾಗ ನೋಡಿದ್ದೀರಾ. ಹೆಂಗೆ ಕಾಣ್ತಾಳೆ ಅಂತ ಕಮೆಂಟ್ ಮಾಡಿ. ಫುಲ್ ಚೇಂಜ್ ಆಗ್ಬಿಟ್ರು. ಮದುವೆ ನಾವು ಇವಾಗ ಅಲ್ಲ ಸ್ವಲ್ಪ ಮನೆ ಸೊಸೆ ಅಲ್ವಾ, ಫುಲ್ ಡಿಫ್ರೆಂಟ್ ವೈಬು ಗತಿ. ಹೆಂಗಪ್ಪ ಕಿರಣು ಅಲ್ಲಿದ್ದಾಗ ನೋಡೋಕು ಇಲ್ಲಿದ್ದಾಗ ನೋಡೋಕು ಡಿಫ್ರೆನ್ಸು. ಹಾಂ ಬ್ಯಾಗ್ ಎಲ್ಲ ಹೆಂಗಂತ ಇದೆಯಾ? ಅದೆಲ್ಲ ಇನ್ನೂ ಫಸ್ಟೇ ಪ್ಯಾಕ್ ಮಾಡ್ಕೊಂತ ಇವಾಗ ಪ್ಯಾಕ್ ಮಾಡ್ಕೊಂತ ಇದೆಯಾ? ಬರಕ್ಕೆ ಊಟ ಅಂತ ಐತಿ ನಾನು. ಬರಕ್ಕೆ ಕೂತ್ಕೊಳ್ಳಿ. ಎಷ್ಟು ಮಾತಾಡ್ತೀನಿ ಬೇಕ್ತಾರೆ. ನನ್ನ ತಂಗಿ ಮುಂದೆ ಬಡಿಸ್ತಾಳೆ ಅಜ್ಜಿ. ನನ್ನ ತಂಗಿನೇ ಕರಿ ಅಜ್ಜಿ ಬಿಡ್ಸಕ್ಕೆ. ನನ್ನ ತಂಗಿನೇ ಕರಿ ಐಸಿ. ಇವತ್ತು ನನ್ನ ತಂಗಿ ಕೈಯಾರೆ ಊಟ ತಿಂದು ಆಲ್ಮೋಸ್ಟ್ ಅಲ್ಲೂ ಒಂದು ಮದುವೆ ಆಗಿದೆ. ಯಾವತ್ತು 10 ಅನ್ನೋದಲ್ವಾ?
ಸುತ್ತು ಅನ್ನೋದು ಅಂತಂದರೆ ಒಂದು 20 ದಿವಸ ಮೇಲೆ ಆಗೈತೆ ಗೈಸು. ನನ್ನ ತಂಗಿಕಾಯಿ ಕೂಡ ತಿಂದು ಹಳದಿಯಿಂದ ಹಿಂದಿನ ದಿವಸದಿಂದಲೂ ಅಡುಗೆ ಮಾಡಿಲ್ಲ ಅವಳು. ಹಳದಿಯಾಗಿ ಎಷ್ಟು ದಿವಸ ಆಯ್ತು ಅಲ್ಲಿ ಗೈಸ್. ಇವತ್ತು ಅವಳ ಕೈಯಲ್ಲಿ ತಿಂತಾ ಇದ್ದೀನಿ. ಏನೊಂಥರ ಜೋಶು. ನಮಗೋಸ್ಕರ ಮಾಡಿಟ್ಟವ್ರ ನಮಗೋಸ್ಕರನೇ ಪಲಾವ್ ಮಾಡೋಳೆ. ನನಗೆ ಪಲಾವೇ ಸಿಕ್ಕಾಪಟ್ಟೆ ಇಷ್ಟ ಅಂತ ಗೊತ್ತು, ಅದಕ್ಕೆ ಪಲಾವೇ ಮಾಡೋಳೆ. 100% ಇಮ್ಯಾಜಿನ್ ಮಾಡಿದೆ ಪಲಾವೇ ಮಾಡ್ತಾಳೆ ಅಂತ. ಪಲಾವೇ ಮಾಡೋಳೆ, ನಂಗೆ ಗೊತ್ತಿತ್ತು ಪಲಾವೇ ಮಾಡ್ತೀನಿ ಅಂತ. ನೆನ್ನೆ ರಾತ್ರಿ ಅನ್ಕೊಂಡಿದ್ದೆ ಪಲಾವೇ ಮಾಡ್ತೀನಿ ಅಂತ. ನಾನು ನೈಟ್ ಫೋನ್ ಮಾಡಿ ಹೇಳಿದೆ ಮಂತ್ರಾಲಯಕ್ಕೆ ಹೋಗಿದ್ದೀನಿ, ಏನು ಬೇಸ್ಬಿಟ್ಟು ನಾನ್ ವೆಜ್ ಅಂತ. ಪಲಾವೇ ಮಾಡ್ತಾಳೆ ಅಂತ ಗೊತ್ತಿತ್ತು, ಪಲಾವೇ ಮಾಡಿದ್ದೆ. ತಾಂಬ ಗೈಸ್, ತಾಂಬ ಬೇಟಿ. ಓ ಹಿಂದಿ ಹೆಂಗಿದ್ರು ಹೆಂಗಾದ್ರು ಗೈಸ್. ಕಿರಣ ಫುಲ್ ಫೀಲ್ ಆತಾನೆ ಗೈಸ್. ಈ ಬಸ್ ನೋಡಿದಾಗಲ್ಲ ಫೀಲ್ ಆತಾನೆ. ಆಯ್ತು ತಾನೇ ಅವ ಊಟಕ್ಕೆ ಬಾ ಕುಂಡ್ರಿಸು ಬಾ. ಬಿಡ್ರಿ ಯಾರಪ್ಪ ಇವ್ರಿಗಾಗಲಿ ಯಾರಿ ನನ್ನ ಮಕ್ಳು ಇವರು ಕಳ್ಳನ ಮಕ್ಕಳು. ಕಿಡ್ನಾಪ್ ಮಾಡ್ತೀವಿ ಇವಾಗ. ನಾನು ಸ್ಮಾರ್ಟ್ ಆಗಿದ್ದೀನಿ, ನೀನೇ ಗಡ್ಡೊಳಗೆ ಕಳೆದಂಗಿರೋದು. ಇವಾಗ ಸಾಯಂಕಾಲ ಮಾಡಿಸ್ತೀನಿ. ಸ್ಮಾರ್ಟ್ ಆಗೋಕೆ ನೀನು ಮಂತ್ರಾಲಯ ಹಿಂದಿನ ದಿವಸ ನಾವು ಕೊಟ್ಟಿರೋ ಕಷ್ಟ ನೀನು ಕೇಳ್ಬಿಟ್ರೆ ಶಾಕ್ ಆಗೋತ್ತೀಯ. ಹೌದಾ ಬರ್ತಾ ಇರ್ತೀವಿ ನಾ, ತಲೆ ಹೋಗ್ಬೇಡ. ಆ ಕಿಂದರ್ದೇ ಕೂಡ ಆಟ ಆಡ್ಸೋಣ ಕಿತ್ಕೊಳ್ಳೋಣ. ಮುಂದೆ ಬರಲಿ. ಥ್ಯಾಂಕ್ ಯು ಮೇಡಮ್. ಅವ್ನು ಯಾರ ಮಗ ಅಂತ ಕೇಳ್ರಿ. ಯಾರು ಮಗ ಮೇಡಮ್? ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು. ಅವ್ರ ಮಗನೇ ಕಣ, ಅವ್ರಿಬ್ರು ಅಣ್ಣ ತಂಗಿ. ಧನ್ಯ. ದಿಶಾಂತ್ ಬರೋ ಊಟ ಮಾಡೋಣ. ಮಾತಾಡೋದ್ವಾ ನನ್ನ ಜೊತೆ? ಬಾ ಒಂದು ವಾರ ಮಾತಾಡಿಸ್ತೀನಿ. ಹೌದು ಬೈ ಊರ್ಗೋನ್ ಬಾ. ನೋಡು ಫಸ್ಟು ತಟ್ಟೆ ತಮ್ಮ ಕೂಡ ಬಂದು ಅಂದ್ಬಿಟ್ಟು ಒಬ್ಬಟ್ಟು ಅನಿಸ್ಕೊಂಡ್ಬಿಟ್ಟಳೆ. ಪಾಸ್ಪೋರ್ಟ್ ನನಗೆ ಕೊಡು, ಮನೆಗಲ್ಲ. ಒಬ್ಬಟ್ಟು ನೋಡಿ ಏನು ಹಾಕಿದ್ದಿ? ಒಬ್ಬಟ್ಟು ನೋಡಿ ಕಡ್ಲೆ ಬೀಜ ಹಾಕಿದ್ದಿ, ಹೊಸ ಕತ್ಕೊಂಡ್ಬಿಟ್ಟಿದ್ಯಾ? ತುಪ್ಪ ಸಾಕ್ಬಿಡು ನನಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಹೇಳಲಿ. ಊಟ ಹೆಂಗೈತೆ ಅಂತ ಎಲ್ಲ ಮಾಡಾದ್ಮೇಲೆ ಹೇಳ್ತೀನಿ. ನಾನೇ ನಾನೇ ಅಲೋ ವಿಶ್ ಮಾಡಲಿಲ್ಲ ಒಂದು ಒಬ್ಬಟ್ಟು. ಇನ್ನೇನೇನು ಮಾಡೋಣ ಅಂತ ತೋರಿಸ್ತಿದ್ದೀರಿ ಗೈಸ್. ಅಷ್ಟು ಒಬ್ಬಟ್ಟು ನನ್ನ ತಂಗಿ ತಾಯಿ ಫುಲ್ ಮನೆ ಕಂಟ್ರೋಲ್ ಕೆಳಗಡೆ ಮಡಿಕೊಂಡಿದ್ಯಾ? ಮನೆ ಸುತ್ತಮುತ್ತ ಕಂಟ್ರೋಲ್ ಇಲ್ಲೇ ಮಡಿಕೊಂಡಿದ್ದೀರಾ? ಯಾವತ್ತಿಂದ ಇದೆಲ್ಲ ಫುಲ್ ಟೆಕ್ನಾಲಜಿಯಾ? ನೋಡ್ರಿ CC ಕ್ಯಾಮ್ರಾ ನೋಡಿದ್ರಿ, ಫುಲ್ ಸೇಫ್ಟಿ, Z+ ಸೆಕ್ಯೂರಿಟಿ. ನಾವು ಇದ್ದೀವಿ. ಈಗ ನಾಯಿ ಬೇರೆ ಅದೇ ಯಾಕೆ ನಿಮ್ಮ ಮನೆ ಮುಂದೆ ಕಾಯ್ಸ್ ಮನೆ ಮುಂದೆ 20 ನಾಯಿ ಸಾಕೋನೆ. ಯಾವ ಒಬ್ಬರು ಪಕ್ಕ ರೇಬೇಸು ಇರೋಬರ ಕಾಯಿಲೆಲ್ಲ ಬಂದ್ಬಿಡ್ತಾರೆ. ಒಂದು ನಾಯಿ ಕಚ್ಚಿದ್ರೆ ನಮ್ಮ ಮನೆ ಕ್ಯಾಮ್ರಾಗಳು ಬೇಡ. ಕ್ಯಾಮ್ರಾಗಳು 10 ನಾಯಿಗಳಿಗೆ 20 ಕಣ್ಣು ಅಂದರೆ 20 ಕ್ಯಾಮ್ರಾ ನಮ್ಮ ಮನೆ ತಪ್ಪ. ಪಡೆಗಳು ಮಾಡ್ಕೊಂಡು 20 ನಾಯಿಗಳಿಗಪ್ಪ. ಪಲಾವೇ ಮಾಡ್ಸೋದು ನನ್ನ ತಂಗಿ. ಏನ ಕತೆ ಯೋಚನೆ ಆಯಿತು. ಇಲ್ಲಿ ಜೀವನ ಹಿಂಗೆ. ನನ್ನ ತಂಗಿ ಚೆನ್ನಾಗಿ ನೋಡ್ಕೊಂಡಿದ್ದೀರಾ? ಅತ್ತೆ ಎಲ್ಲ ಅಮ್ಮ ಹಂಗೆ ನೋಡ್ಕೊಬೇಕು. ನೋಡ್ಕೊಂಡಿದ್ದೀರಾ? ಗೊತ್ತಾಯ್ತು. ಇವಾಗ ನಾವು ಕೇಳ್ಬೇಕಾ ಕಳ್ಸ್ರಿ ಅತ್ತೆ ನಮ್ಮ ಮನೆಗೆ ತಂಗಿನ ಅಂತ ಕೇಳ್ಬೇಕಾ? ಬಂದಿದ್ದೆಲ್ಲ ಕರ್ಕೊಂಡು ಹೋಗಿ ಕೇಳಿ. ಏನು ಬೇಜಾರಿಲ್ಲ ನನ್ನ ತಂಗಿ ಚೆನ್ನಾಗಿ ನೋಡ್ಕೊ ಎಲ್ಲ ಮಾಡ್ತಾಳ. ಏನು ಬೇಳು ಮಾಡಿ ತೋರ್ಸಂಗಿಲ್ವಾ? ಏನಾದ್ರು ಹಂಗಿದ್ರೆ ಬೇಕಳು ಹೋಗ್ರಿ ಬುದ್ಧಿವಾದ ಹೇಳಿ ಹಿಂಗೆ ಕಣಮ್ಮ ಅಂತ ಹೇಳಿ ಹೇಳಿ. ಆ ಥರ ಏನು ಇಲ್ವಲ್ಲ. ಅದು ಏನಾದರೂ ನೆಗೆಟಿವಿಟಿ ಏನಿಲ್ಲ ತಾನೆ? ನೆಗೆಟಿವಿಟಿ ಅಂದರೆ ನಕಾರಾತ್ಮಕ. ಏನೋ ಹಿಂಗೆ ಸರಿ ಇಲ್ಲ ನಿನ್ನ ತಂಗಿ, ಅವಳು ಇನ್ನೂ ಇದು ಚೇಂಜ್ ಆಗಬೇಕು ಅನ್ನೋ ವಿಚಾರ ಏನಿಲ್ಲ ತಾನೆ? ಇದ್ದೇ ನನ್ನ ತಿಳ್ಕೊಂಡ್ರೆ ಪರ್ಸ್ನಲ್ ಆಗಿರಲಿ. ಏನಿಲ್ಲ ತಾನೆ? ಮಾಡ್ತಾಳೆ, ಮ್ಯಾನೇಜ್ ಮಾಡ್ತಾಳೆ. ಹೊಸ ಮದುವೆ ಅವಳು, ಇನ್ನೂ ಚಿಕ್ಕ ವಯಸ್ಸು, 22 ವರ್ಷ, ಹೊಸ ಜೀವನ. ಇವತ್ತಿನ ಕಾಲದ ಹೆಣ್ಮಕ್ಳು 27-28 ಆಗ್ತಾರೆ. ಇವಳು 27ಗೆ ಮಾಡ್ಬಿಟ್ಟಿದ್ದೀವಿ. ನೀವು ಬಿಡ್ಲಿಲ್ಲ ಪಾಪ. ನನ್ನ ತಂಗಿನೇ ಬೇಕು ಅಂತ ಕೂತ್ಕೊಂಡ್ರ? ಏನೋ ಪರವಾಗಿಲ್ಲ, ಮಾಡ್ತಾಳೆ, ಮ್ಯಾನೇಜ್ ಮಾಡ್ತಾಳೆ, ಸಂಸಾರ ಮಾಡ್ತಾಳ. ಸೂಪರ್ ಆಂಟಿ. ಏನನ್ನ ಮಾಡಕ್ ಹೋದ್ರೂ ಪರವಾಗಿಲ್ಲಮ್ಮ ನಾನು ಮಾಡ್ತೀನಿ ಬಿಡು ಅಂತ ಸಾಕು. ನಂಗೆ ಅಷ್ಟೇ ಮಾತೇ ಸಾಕು, ಖುಷಿ. ಇಲ್ಲೇನು ಅಷ್ಟೊಂದು ಮಾಡೋ ಕೆಲಸ ಮಾಡೋದಿಲ್ವಲ್ಲ, ಮನೆ ನೋಡ್ಕೊಂಡ್ರೆ ಸಾಕು. ಅಯ್ಯೋ ಮಾಡಕ್ಕೆ ಬಿಡ, ಯಾವ್ದನ್ನ ಮಾಡೋದಕ್ಕೆ ಕಿತ್ಕೊಂಡು ಮಾಡಕ್ ಬರ್ತಾಳೆ. ಇರ್ಲಿ ಮಾಡಿಸ್ರಿ, ನಿಮ್ಗೂ ವಯಸ್ಸಾಯ್ತು, ಚೆನ್ನಾಗಿರ್ರಿ, ನೋಡ್ಕೊಳ್ಳಿ. ಇರ್ಲಿ ಪಾಪ, ಅವಳು ರೆಸ್ಟ್ ಎತ್ಕೊಂಡು ಸ್ಟ್ರಾಂಗ್ ಅವಳೆ, ರೆಸ್ಟ್ ಎತ್ಕೊಂತಾಳೆ. ಇರೋದೇ ಅವ್ರದ್ದು. ಆಮೇಲೆ ಈಗ ಹುಷಾರಿಲ್ಲ ಪಾಪ, ಆಸ್ಪತ್ರೆಗೆ ಹೋಗಿದ್ರು. ಅವಳಿಗೆ ಹುಷಾರಿಲ್ವಾ? ನಿಮೀಗ ಯಾಕೆ? ಹೋಗಿ ಅದೇನೋ ಇದಕ್ಕಿದ್ದು ಓವರ್ ಹೀಟ್ ಆಗ್ಬಿಟ್ಟು ಎಲ್ಲಿ ಹೋಗೋತಿಲ್ಲಪ್ಪ ಇವೆಲ್ಲ. ಅದಕ್ಕೆ ಆಸ್ಪತ್ರೆಗೆ ಹೋಗಿ ಗ್ಲೂಕೋಸ್ ಕಪ್ಪರು ಕೂಡ ಹೇಳ್ಬಿಟ್ಟು. ಇವಳೇನು ಹುಷಾರು ತಪ್ಪಿಲ್ಲ ತಾನೆ? ತಪ್ಪಿದ್ಲಾ? ಯಾರು? ನನ್ನ ತಂಗಿ ಇಲ್ಲ, ಹುಷಾರೇನು ತಪ್ಪಿಲ್ಲ. ಹಂಗಾರೆ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂತ. ಪರವಾಗಿಲ್ಲ, ಆರಾಮಾದವ್ರೆ. ಹುಷಾರು ತಪ್ಪಿಲ್ಲ ಅಂದ್ರೆ ಚೆನ್ನಾಗಿ ನೋಡ್ಕೊಂಡವಳೆ ಅಂತ ಬಿಡ್ರಿ. ಅವರು ನೋಡ್ತಿರ್ತಾರೆ. ಏನಂತೆ ಆಯ್ತು ಟೈಮು. ಅದಕ್ಕೆ ರೈಸು ನನ್ನ ತಂಗಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಒಂದು 3-4 ದಿವಸ ಮಟ್ಟಿಗೆ ನಮ್ಮ ಮನೆಗೆ. 1:30 ಆಗಬೇಕಂತೆ, 1:20, 1:15 ಆದ್ಮೇಲೆ ಹೋಗಿರಂತೆ ಅಂತ ಕಾಯ್ತವ್ರೆ.
ತಲೆ ಕಟ್ಟೋಡೆ ಗಾಯ್ಸ್. ನಮ್ಮ ಮನೆಗಂತೂ ಫುಲ್ ಖುಷಿ ಆಗೋತಾರೆ. ಹಾಂ ಬರಮ್ಮ. ಹೋಯ್ ಬೇಗು ಬೇಗು. ಅಯ್ಯೋ ಬ್ಯಾಗ್ ನಿಂತು ಹೋಗ್ಕೊಂಬಾರ್ದು. ಅದ್ರಾಗೇನು ಇಲ್ಲ. ಐ ತಗೊಂಬ ಬ್ಯಾಗು. ನೋಡ್ದೇನ್ರಿ ಅಟ್ಟಿದ್ದು ನಮ್ನ. ಏಯ್ ತಾಳಲ್ಲ ಬ್ಯಾಗ್ ನಿಂದೆ. ಇರ್ಲಿ ಬಾ ಮ್ಯಾನ್ 3 kg ದಪ್ಪ ಆಗ್ಬಿಡೋಣ ಅಂತ ನೋಡಿ ಡೋ ಮಾಡ್ಸೋರು. 3 kg ದಪ್ಪ ಆಗಿದ್ಯಾ? ಏನೋ 3 kg ದಪ್ಪ ಮಾಡ್ಬಿಟ್ಟಿದ್ದೆ. ಚೆನ್ನಾಗಿ ಸಾಕಿದ್ರೆ ಹಂಗಾದ್ರೆ 3 kg ದಪ್ಪ ಆಗೋರಂತೆ. ಯಾವ್ದು ದಪ್ಪ ಆಗಿಲ್ಲ. ದಪ್ಪ ಮಾಡ್ತೀವಿ ಏನಲ್ಲ 10 ದಿವಸ ಆಗೋದು. 10 ದಿವಸ 3 kg ದಪ್ಪ ಮಾಡ್ಬಿಡ್ತದೆ. ನಾಲ್ಕು ತರ ನಂಬ ಮತ್ತೆ ಹೇಳ್ಬೇಕು. ಗುಂಡು ಗುಂಡು ಇರ್ಬೇಕಪ್ಪ ಅನ್ಸರು. ನೀವೇನ್ ತಲೆ ಕಟ್ಕೊಂಡು ಹೋಗ್ಬಿಡ್ರಿ. ನಿಮ್ ಸೊಸೆ ಚೆನ್ನಾಗಿ ನೋಡ್ಕೊಂತೀವಿ. ಗುಡ್ಡ್ಯಾಗ ಅಕ್ಕೆ ತರ ನಾಲ್ಕು ತರ ಇರ್ಬೇಕು. ನಾನು ಹೇಳ್ತೀನಿ ಇದೀನಿ. ಸುರುಕ್ರಿ ತಿನ್ನಿಲ್ಲ ಬೈತೀರಪ್ಪ ಇಷ್ಟೇ ಇಷ್ಟೇ ತಿನ್ನೋದು. ಬಡೀರಿ ಕುಕ್ಕಿ ಸುಮ್ಮನೆ ಒಂದ್ ಕಡ್ಡಿ ಹಿಡ್ಕೊಡ್ರಿ ಹೌಡ್ ಹಿಡ್ಕೊಡ್ರಿ ಈಗ ಹಿಡ್ಕೊಂಡು ತುರುಕೋದು ಹೊಗಡೆಗೆ ತಿನ್ನಿಲ್ಲ ಅಂದ್ರೆ ತಿನ್ನು ತಿನ್ನು ಅಂತ ಹಂಗೆ ನಾನು ಹೇಳೋ ಕರೆಕ್ಟು. ತಿನ್ನಿಲ್ಲ ನಂಗೆ ಮಾಡ್ರಿ ರುಬ್ಬೋದು. ಅದೇ ಇದು ಏನದು ಇದು ಗೊತ್ತದ ಅವಾಗಲೇ ಹೇಳ್ರಿ ಏನಮ್ಮ ಅದು ಇಟ್ಟಿನೋಣೆ ಅಲ್ಲ ಕಣೋ 2 ತಿಂಗಳು ಬಿಟ್ಕೊಂಡು ಅದೇನೋ ಗೊತ್ತಂತಲ್ಲೋ ಅಷ್ಟಕ್ಕೆ ಮಾಡಿ ನೋಡೋಣ. ಇನ್ನ 2 ತಿಂಗಳು ಆಯ್ತದ ಅಷ್ಟಕ್ಕೆ. 1 ತಿಂಗಳು ಅಲ್ಲ ಕಣೋ ಆಷಾಢ ಬರೋದು 2 ತಿಂಗಳು ಆದ್ಮೇಲೆ ಅಂತೆ. ಇರ್ತದೆ ಆಮೇಲೆ ಬರೋ 7ನೇ ತಿಂಗಳಲ್ಲಿ ಆಷಾಢದಾಗ ಚಂದ್ರಿ ಇರ್ತೀಯಪ್ಪ. ಒಂಚೂರು ಉದ್ದಕ್ಕಿದ್ದ ಆಗ್ಬಿಟ್ಟಲ್ಲ ಅಂತ ನನಗೆ ಓಹೋ ಮಮ್ಮ ಇಲ್ಲೋಡಿ ಇಲ್ಲಿ ಇದು ಏನಿದು ಬಳ್ಳೆ ನಿಂಗೆ ತಿನ್ಕೊಂಡು ಹೋಗಿ ಗಾಸಿ ಗಾಸಿ ಬಾಯ್ ಬಾಯ್ ಬರೋಣ ಬಾಯ್ ಅಂಕಲ್ ಬಾಯ್ ಅಂಕಲ್ ಬಾಯ್ ಅಕ್ಕ ಬಾಯ್ ಅಕ್ಕ. ನೋಡ್ದ ಬಿಸ್ಲಿಗೆ ಬಂದ ಕರ್ಗೋಗ್ತೀರ ಅಂತ ನೀವು ಬಿಸ್ಲಿಗೆ ಮುಂದೆ ಕಪ್ಪಾಗ್ಬಿಡ್ತೀನಿ ಅಂತ ನೀವು ಬಂದೇ ಇಲ್ಲ. ಮತ್ತೆ ಅಜ್ಜಿ ಮೀಟಿ ನೆಕ್ಸ್ಟ್ ಬರ್ತೀವಿ ಆದಷ್ಟು ಬೇಗ. ನೈಸ್ ಟು ಮೀಟ್ ಕಣಲೇ. ಮೀಟಿ ನೆಕ್ಸ್ಟ್ ಅಲ್ಲೇ ಅಜ್ಜಿ ನೈಸ್ ಟು ಮೀಟ್ ಅನ್ನೋದು ಅಂದಲೇ. ಅಯ್ಯೋ ನಮ್ಗೆ ಇಂಗ್ಲಿಷ್ ಬರಲ್ಲ ಅಜ್ಜಿ ಬಾಯ್ 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 ಬಾಯ್. ಬನ್ನಿ ಮೇಡಮ್ ಬನ್ನಿ ಮೇಡಮ್ ತೆಗೀರಿ. ವೆಲ್ಕಮ್ ಟು ತವರ ಮನೆ ಮೇಡಮ್. ವೆಲ್ಕಮ್ ವೆಲ್ಕಮ್ ಬನ್ನಿ. ಹೈ ಅಲ್ಲ ಶಿಷ್ಯ ಇದೆಲ್ಲ ಇಸ್ಕೊಂಡು ನೋಡ್ಕೊಂಡು ನೋಡು. ಬೇರೆ ಬೇರೆ ಕೈ ಬರ್ಬೇಕು ನೋಡ್ರಿ ಮೇಡಮ್. ನೀವು ಹೊರತಣ್ಣ ಇಲ್ಲಿ ನಮ್ದು ಏಯ್ ಬರಮ್ಮ. ನಿನ್ನ ಮಗಳು ಬಂದಲ್ಲ ಬರಮ್ಮ. ಇವರು ಇವಾಗ ಮಕ್ಕಳು ಒಂದಾಸ ಒಂದೊಂದು ನೋಡು. 3 ದಿವಸದಿಂದ ವಿಡಿಯೋದಲ್ಲಿ ಗಾಳಿನೇ ಇರಲಿಲ್ಲ. ಏನ್ ಬೇಕು ಕೇಳು. ಟಿನ್ ಎತ್ಕೊಂಡಿಲ್ಲ ಯಾರು. ಎತ್ಕೊಂಬರ ಎತ್ಕೊಂಬರ ಹೇಗೆ ಎತ್ಕೊಂಡಿಲ್ಲ ಅಣ್ಣ ತಗೋಣ ಬಳ್ಳೆಣ್ಣು. ಹೆಂಗಿದ್ದೀನ ಸ್ನಾನ ಮಾಡಿದಂಗಿದ್ದಿ. ಎಲ್ಲಿ ಮಾಡ್ದು ಇಲ್ಲಿ ಮಾಡ್ದು ಅಲ್ಲಿ ನೋಡ್ಕೊಂಡ್ ಮನೇಲಿ ಇಲ್ಲೇ ಮಾಡ್ತಾರೆ. ಒಳ್ಳೆ ಕತೆ ಕಂಡ್ರೆ ನೀನು. ನೀರಿಲ್ವಾ ಅಲ್ಲ ಟೈಮಿಂಗ್ಸ್ ಬೇಕಲ್ಲ. ಚೆನ್ನಾಗಿದ್ದೀರಾ? ನಾನ್ ಮಧ್ಯಾಹ್ನ ಸ್ವಲ್ಪ ಹೊತ್ತಾಯ್ತು. ಒಂದ್ ವಾರದಿಂದ ಇಲ್ಲೇ ಅವ್ರೆ. ನೆನ್ನೆ ಮಾತ್ರ ಇಲ್ಲ ಮಂತ್ರಾಲಯಕ್ಕೆ ಬಂದು ಮಂತ್ರಾಲಯಕ್ಕೆ ಹೋಗಿದ್ವಿ. ಹೌದಾ? ನೋಡಿದೆ ಏನ್ ಅಸಮಾಜ ಕತೆನಾ. ಆಲೆ ಮದ್ವೆ ಆಗ 15 ದಿವಸ ಆಯ್ತು. ನಿಂದ ಇನ್ನ ಕತೆ ಇದೆಯಲ್ಲ ನಮಗೀಗ ಹೊಸಬ್ರೆ ಅವರು. ಇವತ್ತಿಗೆ ಆಲೆ 20-15 ದಿವಸ ಕರೆಕ್ಟ್ ಆಗಿ ಎಲ್ಲ ಪದ್ಧತಿ. ಏನ್ ಕಮ್ಮ ಅದೆಲ್ಲ ಮಾಡಿದೆ ಹೆಂಗ್ ಕಣ ದೃಷ್ಟಿಗೆ ಪ್ರತಿ ಸಲಿನು ನಾವೇನು ದೃಷ್ಟಿ ಕಾರಿಂದ ಕೆಳಗೆ ಹೇಳಿದೀವಲ್ಲ ದೃಷ್ಟಿ ಅಲ್ಲ. ಅವ್ರ ಮನೆ ಬಿಟ್ರೆ ಅವರೆಲ್ಲೂ ಇಳಿದೇ ಇಲ್ಲ. ನಮಗ್ ಬೆಲೆ ಇಲ್ಲ ಹಂಗಾದ್ರೆ. ನಮಗೆ ಹಂಗಾರೆ ಏನದಾವಲ್ಲ ನಾವು ಇಲ್ಲ ಅಲ್ಲ ಕರ್ಕೊಂಡ್ರೆ ಬೆಲೆ ಇಲ್ಲ. ನಿನ್ಗೂ ಬೆಲೆ ಬಂದೈತೆ. ಬೇಗ ಬೇಗ ಆಗ್ಬೇಕಳ್ಳಿ ಅಪಿಲಿ ನೋಡಲ್ಲಿ ಏನ್ ಕೇಳೋ ನೋಡ್ತಿರೋದು. ಹ್ಯಾಪಿ ಬರ್ತ್ಡೇ ಏನ್ ಕೇಳ್ಬೇಕು ಕ್ಯಾಲ್ಕುಲೇಟು ಬರ್ತಾಳೆನ. ಅವಾಗೆಲ್ಲ ಸುಳ್ಳು ಹೇಳ್ತಿ. ನಾನು ಅಷ್ಟು ಕೊಟ್ರೆ ಬರ್ತಡೇ ವಿಶ್ ಮಾಡೋದಿಲ್ಲ. ಮಾಡೋದು ಹೋಗು ಅಷ್ಟು ಕೊಡು. ನಂಗೆ ಇನ್ನೊಂದು ಎರಡು ಕೊಡ್ಬೇಕು ನಂಗೆ. ಹ್ಯಾಪಿ ಬರ್ಡೇ ಟು ಅವನು ಕೊಟ್ಟ ಮರ್ಯಾದೆ ಇಲ್ಲ. ಇಲ್ಲಿ ಇನ್ನೊಂದು ನನಗೆ ಇನ್ನೊಂದು ಕೊಡು. ಪರವಾಗಿಲ್ಲ ರೀ ಕೊಟ್ಟು ಅವನು ಕೊಟ್ಟ ಇನ್ನೊಂದ್ಸರಿ ಕೊಡೋಗು. ಮಾಮ ಕೊಟ್ಟ
ಏಯ್ ಮಗಳ ಬಂದು ಮಾಡಿಸ್ತಾನಪ್ಪ. ಏನಂತ ಅಲ್ಲೇ ಮಾತಾಡ್ತೀವಿ. ಎಲ್ರಿಗೂ ಇನ್ನೊಂದ್ಸಲಿ ವ್ಲಾಗ್ಗೆ ಸ್ವಾಗತ. ಇವಾಗ ತನ್ವಿ ಬರ್ತಡೇ ಮಾಡ್ತಾ ಇದ್ವಿ. ಟೀ ಕಾಪಿರೇಟ್ ಆಫ್ ಮಾಡು. ಮ್ಯೂಟ್ ಅಷ್ಟೇ ಗೈಸ್. ಇವಾಗ ಬರ್ತಡೇ ಮಾಡ್ಬೇಕು. ಕೇಕ್ ತಂದಲ್ಲಿ ಇಕ್ಕಿದೀವಿ ಅವಾಗಲೇ. ತನ್ವಿ ಬರ್ತಡೇ ಇವತ್ತು. ಎತ್ಕೋ ರಾಜಾದಿ ರಾಜ ರಾಜ ಮಾತಾಡ ಅಂತ ಹಾಕೋ. ಏಸ್ವಾ ದೇವ್ರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ರೆ ಹೆಸರನ್ನ ನನ್ನ ಗಾಡಿ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ. ಬೆಂಕಿ ಬಣ್ಣ ಸೆಂಟರ್ ಬರಮ್ಮ. ಸೆಂಟರ್ಗೆ ತನ್ವಿ ಅವ್ಳ ಕೈ ಹಿಡ್ಕ ಸುಮ್ನೆ. ನೀನ್ ಅವ್ಳ ತಾಯ್ತಿನ ಕೈ ಹಿಡ್ಕಳೆ. ಕೈ ಹಿಡ್ಕಳೆ. ಅಚ್ಚು ಎಲ್ಲ ಆಪಲ್ 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 ಹೇಳು. ಅಂಗುಡಿ ಅಂಗುಡಿ ಸೈಡ್ ಹಂಗೆ. ಹ್ಯಾಪಿ ಬರ್ತ್ಡೇ ಕುಡಿಯಂಗೆ ಟೆಂಗಣ ಕಂಡ. ಕಟ್ ಮಾಡು. ಹೊಡಿಯಲ್ಲ ಅವನ್ಗೆ. ಬರಕ್ಕ ಕೇಕ್ ಕೇಕ್ ಕಟ್ ಮಾಡ್ತಾರೆ. ಕೈ ಹಿಡ್ಕೊಂಡು ಹೋಗಕ್ಕ. ಇಷ್ಟಿಂದ ತನ್ವೀರ್ ಅಮ್ಮ ಅಂತಾರೆ. ಹೋಗಕ್ಕ. ನಿನ್ ಮಕ್ಕಳನ್ನ ತೋರ್ಸ ಬೇಡ, ಬ್ಲರ್ ಮಾಡ್ತೀವಿ. ಈ ಪಡೆ ನಾಚ್ಕಂತಿಲ್ಲ ಅಕ್ಕ. ಅಂತ ಬ್ಯೂಟಿಫುಲ್ ಹುಡುಗಿಗೆ ಜನ್ಮ ಕೊಟ್ಬಿಟ್ಟು ನಾಚ್ಕಂತಿಲ್ಲ ಅಕ್ಕ. ರಾಜು ಬೈಲ್ ನೀನು ಹಿಂಗ್ ಕೈ ಹಾಕಕ್ಕ. ಹಂಗಾಸ್ ಹಾಕಕ್ಕ. 3 ಜನ ಅಣ್ಣ ತಂಗಿ ಹಿಂಗ ಹಾಕ. ಕೈ ಹಿಂಗ ಹಾಕಕ್ಕ. ಒಂದ್ ಸೆಕೆಂಡ್. ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ನೀನು ಒಂದು ಫಿಲಂ ನೋಡಿಲ್ಲ, ಹ್ಯಾಪಿ ಬರ್ಡೇ ಅನ್ನು ಎರಡು ಮಾಡಬೇಡ. ಫಿಲಂ ನೋಡ್ತಾ ಅದಲ್ಲಿ ಐಫೋನ್ ಮಾಡಿಕೊಳ್ಳೋದಲ್ಲಿ ಮಾಡಿ ಕಳ್ಸಿದ್ರೆ ಸೈಡಿಂದ. ಸುಮ್ನೆ ಇದು ಮತ್ತಿನ್ನು ಅವ್ಳು ಬಾಯೊಳಗೆ ಗೊತ್ತಾ ಇಲ್ಲ. ನೀನ್ ತಿನ್ಸಿ ಅಮ್ಮಂಗ್ ತಿನ್ಸು. ನೀನ್ ತಿನ್ಸಲ್ಲೇ ಅಮ್ಮಂಗ್ ತಿನ್ಸು. ಅವ್ಳು ತಿನ್ನಿಸ್ತಾಳೆ. ತಿನ್ಸು ಅಮ್ಮಂಗೆ. ಗುಡ್ ಗುಡ್. ಅಣ್ಣಂಗೆ ಅಣ್ಣಂಗೆ ತಿನ್ಸು. ಮತ್ತೆ ಹೊಡಿಬೇಡ, ಬರೀ ತಿನ್ಸು. ಹಾಕು. ತಲೆ ಮೇಲೆ ಟೋಪಿ ಕಿತ್ತಾಕೋ. ಹಾಕು. ತಿನ್ಸ್ಲಾ ಸ್ವಲ್ಪ ಅವಳಿಗೆ. ನೀನ್ ತಿನ್ಸ ಅವಳಿಗೆ. ತಿನ್ಸ್ಬಿಟ್ಟು ಮುತ್ಕೊಡ ಅವಳಿಗೆ. ಅಲ್ಲಿ ಕುಯ್ದಿಕ್ಕೆ ಅಳಲೆ ಕುಯ್ಬಿಡಲೆ. ಸೈಡಿಗೆ ಇರೋದು ಎತ್ಕೊಳ್ಳೋ ಒಂದು ಸಣ್ಣ ಪೀಸ. ತಿನ್ಸ. ಒಂದು ಪಂಪಿ ಕೊಡು ಅವಳಿಗೆ. ಕೊಡು ಹುಡುಗಿ ಕೊಡ್ತೀನಿ ಸ್ಕೂಲಾಗೆ. ಸ್ಕೂಲ್ ಹುಡುಗಿ ಕೊಡ್ತಾನೆ. ನಿಮ್ಮ ಅಜ್ಜಿಗೆ ತಾಯಿ ಹಾಕುಂಗೆ. ಅಜ್ಜಿ ನಿಮ್ಮ ಅಜ್ಜಿ ತಾಯಿ ನೀವು ಬಿಡ್ತೀನಿ ಸ್ವಲ್ಪ. ನೋಡ್ದ ಒಬ್ಬೊಬ್ಬಳೆ ಹೋಗಿದ್ದಿ. ನಿಲ್ಲಿಸು. ಇಬ್ರು ಒಂದ್ ಪೀಸ್ ತಿನ್ಸ್ರಿ. ಅವಳಲ್ಲಿ ಹೆಂಗ್ ಮಾಡ್ತೀವಿ ಅಮ್ಮ ಅವಳಿಗೆ. ಸರಿ ಇಬ್ರು ತಿನ್ಸು. ಏನಮ್ಮ ತನ್ವಿ ಏನು ಎಷ್ಟು ವರ್ಷ ಇವಾಗಳಿಗೆ? 6 ವರ್ಷನಾ? ತುಂಬ ಆರು ಬಿದ್ದು 1ನೇ ಕ್ಲಾಸ್ ಓದ್ಲು. ಸರಿ. ನೀವಿಬ್ರು ತಾಯಕ್ಕ. ಯಾರೇ ಇದು? ಇದ್ಯಾರಿದ್ದು? ಇದ್ಯಾರು? ಅದ್ಯಾರು? ಪರವಾಗಿಲ್ಲ, ಟ್ರೈನಿಂಗ್ ಹೋಗ್ತಾನೆ ಕೊಟ್ಟವ್ರೆ. ಅವಳೇ ಕಲ್ತ್ಕೊಂಡಿರ ಯಾರು ಹೇಳ್ಕೊಂಡಿಲ್ಲ. ಟ್ರೈನಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ ಹಂಗಾದ್ರೆ. ಆಯ್ತಾ ಅಣ್ಣ? ನೀನು ಹೋಗೋಣ. ಹೋಗ್ರ ನೀವು. ನೀವು ಹೋಗ್ರಿ. ಹೊಡೆದಾಡ್ತಾರೆ. ನಾನು ನೀನು ಕೇಳೋ. ಏನ್ ನಮ್ಮ ಮನೆ ಕೋಟಕ್ ತಗುತ್ತದೆ. ಹ್ಯಾಪಿ ಬರ್ತ್ಡೇ. ಅದನ್ನ ಹಂಗೆ ಕೊಡು. ತಿನ್ನಲ್ಲಪ್ಪ ನಾನು. ಇಲ್ಲಿ ಇದು ಕೊಡ್ತೀನಿ ಬರವಾ. ನಾಚ್ಕೊಂತೀನಿ ನಿಂಗೆ. ಆಯ್ತು ಬರ್ತಡೇ ಸೆಲೆಬ್ರೇಟ್ ಮಾಡಿದಾಯ್ತು. 6 ವರ್ಷದ ಹುಡುಗಿಗೆ ಬೈ ಬೈ. ಎಲ್ಲ ಜನ ಖಾಲಿ ಆದ್ರು. ಅವ್ರಿಬ್ರು ಅಣ್ಣ ತಂಗಿ.
ಎಲ್ಲ ಮುಗಿತು ಗೈಸ್ ಬರ್ತಾಳೆ ಖುಷಿಯಾಗಿ ಹೋಗ್ಬಿಡ್ತಾಳೆ ಫುಲ್ ಇತ್ತು ಇವತ್ತು ಇನ್ನೂ ಪ್ಲಾನ್ ಮಾಡಿದ್ರೆ ಚೆನ್ನಾಗಿ ಮಾಡೋದಿತ್ತು ಬಟ್ ನಾವೆಲ್ಲ ಮಂತ್ರಾಲಯಕ್ಕೆ ಹೋಗಿ ಇವಾಗ ಬಂದು ಎಲ್ಲ ಇದಾಯಿತು ನೋಡ್ರಿ ಅಣ್ಣ ಗೈಸ್ ನಮ್ಮ ಮನೆಗೆ ನಾನು ಮಾಡಿದೆ ಅವ್ರ ಮನೆಗೆ ಅವ್ರು ಮರ್ತವ್ರೆ ತಂದಿನ ಕರಿತವ್ರೆ ಬಾ ಬಾ ಅಂತ ಹೋಗ್ಬೋತೀನಿ ರೀ ಕೇಕು ನಮ್ಮ ಮನೆಗೆ ಆಡು ಹುಡುಗಿ ಪ್ಲಾನೇ ಇರಲಿಲ್ಲ ಗೈಸ್ ನಾನು ಸಡನ್ನಾಗಿ ಗೊತ್ತಾಗೋಯ್ತು ನನಗೆ ಬಟ್ಟೆ ಎಲ್ಲ ತರಬೇಕಾಯ್ತು ತಮ್ಮ ಕೊಡ್ತೀನಿ ನಾಳೆಗೆ ಯಾವಾಗಾದ್ರೂ ಒಂದೇ ಕಟ್ ಮಾಡಿಸಿ ಎರಡು ಸಲ ನೋಡ್ದೇನೆ ರೀ ನಮ್ಮ ವಯಸ್ಸಿಗೆ ಈ ವಯಸ್ಸಿಗೆ ಎರಡು ಕೊಡ್ತಾರೆ ಕೇಕಾ ಹೆಚ್ಚು ಎಲ್ಲ ಯಾರು ಗೊತ್ತಾರ ಇಲ್ಲ ನಿಮ್ಮ ತಾತ ಎರಡು ಕೇಕ್ ಕಟ್ ಮಾಡ್ಲು ತಂಗಿ ಕೊನೆಗೂ ಬಾಯಿ ನೋಡಿ ಹಿಂಗೆ ತೆಗಿತಾಳೆ ಇಷ್ಟಪಟ್ಟು ತೆಗಿತಾಳೆ ಕನ್ನಡ ತಗೊಂಡಿಲ್ಲ ಆಯಿತು ಯಾರ ಮನೆಗೂ ಬರ್ತಡೇ ಮಾಡಿದ್ದು ಏನಂತಾರೆ ಜೋಶ್ ಒಳಗೆ ನನಗಂತೂ ಬರ್ತಡೇ ಮನೆಯಲ್ಲಿ ಗ್ಯಾಪ್ ಇಲ್ಲ ಹಂಗೋ ಹಿಂಗೆ ಮಾಡಿ ಫ್ರೆಂಡ್ಸು ಕಳ್ಳ ಮಗಳು ಗೊತ್ತಿಗೆ ಲಾಸ್ಟ್ ವರ್ಷ ಮಾಡಿಸ್ರು ಅದು ಬಿಟ್ಟು ನಾನು ಚಿಕ್ಕ ವಯಸ್ಸಲ್ಲಿ ಕೇಕ್ ಕಟ್ ಮಾಡಿ ನೆನಪಿಲ್ಲ ನನಗೆ ಅದೆಲ್ಲ ಇಷ್ಟ ಅಲ್ಲ ನನಗೆ ಅದಕ್ಕೆ ಬರ್ತಡೇಸ್ ಯಾರಿಗೂ ಗೊತ್ತಿಲ್ಲ ನಮ್ಗೆ ಗೊತ್ತಿರೋ ಈ ಕಿರಣ ಈ ಕಳ್ಳನ ಮಗ ಮೋನೂರಿಗೆಲ್ಲ ಗೊತ್ತಷ್ಟೇ ಅಷ್ಟು ಬಿಟ್ಬಿಟ್ಟು ನಮ್ಮ ಅಪ್ಪ ಅಮ್ಮಗೆ ಏನೋ ಬರ್ತಡೇ ಯಾವತ್ತಂತ ಗೊತ್ತಿಲ್ಲ ಜುಟ್ ಕಟ್ ಮಾಡಿಸ್ಬಿಟ್ರಪ್ಪ ನನಗೆ ಹೆಂಗದಲ್ಲ ಪೇಸ್ಟ್ ನಂದು ಓಕೆ ಇವರಜ್ಜಿಗೆ ಅಲ್ಲಿ ಅವರಲ್ಲ ಅವ್ರಿಗೆ ಜಲ್ದಿ ಅನ್ನ ಆಯ್ತು ಅನ್ನ ಊಟ ಇಲ್ಲ ಮನೆ ಊಟ ಮಾಡ್ಲಿ ಮುಗಿದ ಇಲ್ಲ ಮಾಡ್ಲೇಬೇಕು ನೀನು ಓದ್ಬೇಕಂಡ ಕಿರಣ ಬ್ರದರ್ ಇಂಡಿಯಾ ನಾಳೆಗೆ ಇಂಟರ್ನಲ್ ಸಿಗ್ತೀನಿ ನೀವು ಯಾರು ಮನೆ ಕಳ್ಸಿದ್ರು ಇವನ್ ಇದ್ರೆ ನಾನು ಓದ್ತೀನಿ ನಾನು ಇದ್ರೆ ನಾನು ಅಮ್ಮ ನಾನು ಫಸ್ಟ್ ಚೆನ್ನಾಗಿ ಓದಿದ್ದೀವಿ ಜೊತೆ ಸರ್ ಹಾಳಾಗೋದಿ ನಾನು ನಿಜ ಕೇಳ್ರಿ ಇಂಟರ್ನ್ಯಾಷನಲ್ ನಾಳೆ ಓದೋದ್ ಬಿಟ್ಟು ನೀವು ಅಣ್ಣ ಸುಳ್ಳು ಹೇಳ್ಬೇಕಣಮ್ಮ ಅಣ್ಣ ಇರ್ತದೆ ನಾನು ಅಪ್ಪ ಕಣ್ಣೋಡು ಕಾಲೇಜ್ ಬಂದಿಲ್ಲ 6% ನಾನು ಕಾಲೇಜ್ ಹೋಗಿ 36 ನಂದು ನನಗೆ ನಂದು 15 ಮ್ಯಾರೇಜ್ ಲೀವ್ ಹೇಳೋನೆ ಇವ್ನು 4 ದಿವಸ ಮ್ಯಾರೇಜ್ ಲೀವ್ ಇನ್ನು ಮಿಕ್ಕಿದ 10 ದಿವಸ ಕೋಮ ಅಂತ ಹಾಕೋನಿ ಲೀವ್ ಲೆಟರ್ ಅಲ್ಲಿ ಅದು ಲೀವ್ ಲೆಟರ್ ಬರೀ ನಾವು ಮಾಡಿಲ್ಲ ಅದು ಬೇರೆ ಮಾಡ್ಬೇಕು ಇವಾಗ ಎಲ್ಲಾ ಜಾತ್ರೆ ನಮ್ದು ಕೆಲಸ ಅಣ್ಣ ಬರ್ರಿ ಹೇಳ್ತೀನಿ ಬರ್ರಿ ತಯ್ಯೇ 8 ಕರೆಕ್ಟ್ 8:30 ಬರ್ತೀವಿ ಅಷ್ಟು ರೆಡಿ ಮಾಡಿರೋ 8:30 ಸುಸು ಮಾಡ್ಬೇಕು ಮಾರು ಅಪ್ಪ ಜಲ್ದ ಸ್ಕ್ವೀಸ್ ಮಾಡಪ್ಪ ಹೇಳ್ತೀವಿ ನಿಮಿಷ ಹೋಗ್ಬೇಕು ಇರ್ಲೇಬೇಕು ಹೋಗಕ್ಕಾಗಲ್ಲ ಬಿಡಕ್ಕಾಗಲ್ಲ ಅವರು ಅವಳು ಓದ್ತಿರ್ತಾಳ ಪಾಪ ಮನೆ ಕೂತ್ಕೊಂಡು ಅವಳು ಫುಲ್ ಓದ್ಕೊಂಡು ನೀನು ನಾಳೆ ಪಾಸ್ ಆಗ್ತಾಳೆ ಇದ್ರಲ್ಲೂ ಇಲ್ಲ ಹೆಣ್ಣು ಮಗ ಅಂತ ಇವ್ನು ಹೇಳ್ತಾನೆ ಕೇಳಿಲಿ ಅವಳು ಅಡಿಗೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ತೆ ಯಾರು ಸಮಿತನಾ ಅಡುಗೆ ಮಾಡ್ತಿಲ್ಲ ಅವಳು ಓ ಅನ್ನ ಮಾಡಕ್ ಬರಲ್ಲ ಅವಳಿಗೆ ಸಮಿತಾ ಕಿರಣ ರೋಸ್ಟಿಂಗ್ ಸಮಿತಾ ನೋಡ್ತಾ ಇರ್ತಾಳೆ ಅನ್ನ ಮಾಡಕ್ ಬರಲ್ಲ ಅವಳಿಗೆ ಓ ಕತೆ ನಿಂದು ಎಷ್ಟು ಲೋಟಕ್ಕೆ ಮತ್ತೆ ಬರ್ತಡೇ ಮಾಡಕ್ ಹೋಗಿ ಟೊಮೆಟೊ ಪಕ್ಕಸ್ಬಿಟ್ಟವಳೆ 50 ರೂಪಾಯಿ ಕೆಜಿ ಟೊಮೆಟೊ ಆಗದೆ ನಾನು ಅಲ್ಲೇ ಅರ್ಥ ಮಾಡ್ಕೊಬೇಕಾಗಿತ್ತು ಬಾಳೆಲ್ ಹುಡ್ದಾಗೇನೆ ಇವಳು ಇದು ಚೆನ್ನಾಗತ್ತೆ ಅಂತ ಅಂದ್ಲು ಏನ್ ನೆಕ್ಸ್ಟ್ ನಾವು ಹಿಂಗೆ ಅಣ್ಣ ನೆಕ್ಸ್ಟ್ ನಾವು ಹಿಂಗೆ ತಗೊಂಡ್ರಿ ಹೇಳ್ತೀನಿ ಕುಟ್ಟೆಗೌಡ್ರ ಮೊಮ್ಮಗ ಕೆಂಪೇಗೌಡ್ರ ರಂತಾರಂటే ನಾವು ಲೈಟ್ ಆಗಿ ತಗೊಂತಿದ್ದೀರಾ ನಮ್ ತಾತನು ಗೌಡನೇ ಅಮ್ಮ ಅವರು ಕೆಂಪೇಗೌಡ್ರೆ ಪುಟ್ಟೇಗೌಡ ತಾತನ ಹೆಸರು ಪುಟ್ಟೇಗೌಡ್ರ ಮೊಮ್ಮಗ ನಿಮ್ಮಿಂದ ಕಿರಣ ಅನ್ಬೇಡ ಬರ್ರಿ ಪುಟ್ಟೇಗೌಡ್ರ ಮೊಮ್ಮಗೇನು ಪುಟ್ಟೇಗೌಡ ಮೇಲಿಂದ ಬೈತಾಡ್ತಾನೆ ನನ್ನ ಮಗನೇ ಹೋಗಿ ಓದೋ ಸಿಗಬಸ್ ಓದು ಅಂದ್ರೆ ಇಲ್ಲಿ ಆಡೋಗ ಕೂತಿದ್ಯಾ ಅಂತ ಕಿರಣ ಲೇ ಒಂದ್ ಹುಡುಗಿ ನೋಡು ಇಷ್ಟಪಡೋಣ ಅಣ್ಣ ಇರೋಣ ಇಲ್ಲಿ ಕಿರಣ ಫಸ್ಟ್ ಒಂದ್ ಹುಡುಗಿನ ಇಷ್ಟಪಡ್ತಾನೆ ಒಂದ್ ಹುಡುಗಿನ ಸಾಕ್ತಾನೆ ಅವಳನ್ನ ಏಸ್ ಮಾಡಿಸ್ತಾನೆ ಆಮೇಲೆ ಇವನ್ ಬಸ್ ಸ್ಟ್ಯಾಂಡ್ ಇವನ್ ಬಸ್ ಸ್ಟ್ಯಾಂಡ್ ದೊಡ್ಡವನಾಗ್ತಾನೆ ಹುಡುಗಿಗೆ ಏಸ್ ಮಾಡಿಸ್ತಾನೆ ಏಸ್ ಮಾಡಿಸ್ಬಿಟ್ಟು ನನಗೆ ಕೊಟ್ಟು ಮದುವೆ ಮಾಡಿಸ್ತಾನೆ ಕೇಳಿಲ್ಲಿ ಬಸ್ಸು ನಾವೇ ಇವನೇ ಡ್ರೈವರ್ ಎಷ್ಟು ಹೊಡೆದ ಇವನೇ ನಾಯಬ್ರು ದೊಡ್ಡಣ್ಣ ಮತ್ತೆ
ಅಲ್ಲಿ ಹೋಗ್ಬಿಡೋಣ ಮತ್ತೆ ಅವ್ನು ಇನ್ನೊಬ್ನು ಏನೋ ಮುಗ್ದು ಚಕ್ರ ಯಾರು? ನಾವೇ ಕಂಡಕ್ಟ್ರು ಹೇಳ್ತೀನಿ ಒಂದು ಬಸ್ ಓಡಿಸ್ತಾ ಇರ್ಲಿ ನಾವು ದೊಡ್ಡ ಇನ್ಕಮ್ ರೈಸ್ ಮಾಡ್ತಿರೋಣ ಒಂದು ಮನೆ ಬಿಲ್ಡಿಂಗ್ ಶುಗರ್ ಫ್ಯಾಕ್ಟ್ರಿ ಎಲ್ಲ ದುಡ್ಡು ಹೇಳ್ತೀನಿ ಅವ್ನ್ ದೊಡ್ಡಣ್ಣ ಇನ್ಕಮ್ ಜಾಸ್ತಿ ಮಾಡಕ್ಕೆ ಯಾವ್ದು ಇತ್ತ ಮಾಡೋದಾದ್ರೆ ಸಿಗ್ತಾನ ಮಾಡೋದು ಯಾವ್ದು ಹುಡುಗಿನ ಎತ್ತಾಕೊಂಬರೋಣ ₹200 ಕೊಡಿ ನಮ್ಮ ಇದ್ರ ಡ್ರಾ ಮಾಡೋ ಅಂತ ಓ ಅವಳನ್ನ ಕರ್ಕೊಂಡ್ಬಂದು ಜಾಸ್ತಿ ಟಿಕೆಟ್ ಜಾಸ್ತಿ ಟಿಕೆಟ್ ಜಾಸ್ತಿ ಮಾಡಕ್ಕೆ ₹10 ಮಾಡ್ಬೇಡಣ ಇವನು ಎಗ್ಲ ಮೇಲೆ ಬಸ್ ಓಡಿಸ್ತಾ ಇರ್ಲಿ ಇವನು ರೇಸ್ ಕಾರ್ ಓಡಿಸ್ತಾನೆ ಬಸ್ಸು ಆಲೆ ಮಗನ ಹೋಗಿ ನೋಡ ಅವಳಿಗೆ ಮಗನೇ ಆಗೋಯ್ತಲ್ಲೋ ಇವಾಗ ತಾನೇ ಬಸ್ ಮಗನ ಬಿಟ್ಬಿಟ್ರು ನೋಡಲ್ಲಿ ಇವಾಗ ನೆಕ್ಸ್ಟ್ ನೋಡು ನೆಕ್ಸ್ಟ್ ಸೀನಲ್ಲಿ ಬರ್ತಾ ಇವಾಗ ಇಳ್ಕೊಂಡು ರಪ್ಪ ಅನ್ನಂಗೆ ಮಂಜು ಮಗಳು ಹಿಂಗೇನಾ? ಓಹೋ ಫಸ್ಟ್ ನಿನ್ಗಾಗ್ಲಿ ಅಲ್ಲ ಕಣ ಬಸ್ ತಗೊಂಡು ಕನ್ಸ್ ಕಾಣ್ತಾರ ನೀವ ನಿಂಗೆ ಮತ್ತೆ ಬರೇ ಬಸ್ಸು IAS ಅಂದ್ರೆ ಮಗು ಆಗಿದ್ ಬೇಡವಾ ಅಲ್ಲಿ ಸೀನು? ಇದು ತಾತ ಅಂಕಲ್ ಅಣ್ಣಗೆ ನೆಕ್ಸ್ಟ್ ವರ್ಷ ಇಬ್ರು ಮಾಮ ಆಗ್ಬೇಕು ಅಂತ ಅಣ್ಣ ಮಾಮ ಆಮೇಲೆ ನಾವ್ ಇಬ್ರು ಕಿವಿ ಚುಚ್ಚಿಸ್ತೀವಿ ಆಮೇಲೆ ನಿನ್ ಮಗಳಿಗೆ ಒಲೆ ಇಕ್ಸ್ತೀವಿ ಒಂದ್ ಮಗು ಅಂದ್ರೆ ಬೇಡ ನಿಮ್ಮಿಂದ ನಮ್ಮಿಂದ ನಿಮ್ ನಾಡ್ ಮಾಡ್ಬೇಕು ನಿಮ್ ಮಗನ್ ನಾನು ನೋಡಿ ಎಂತ ಕನ್ಸ್ ಕಾಣ್ತಾರೆ. ಅಣ್ಣ ನಿಮ್ ಮಗನ ಜೊತೆ ಕೊಡು ನಾವ್ ಬಡಿಸ್ತೀವಿ ಬೆಳೆಸ್ತೀವಿ ಸೇಮ್ ನಮ್ ತರನೇ ಬೆಳಿಬೇಕು ಅಣ್ಣ ಮನ್ಸ್ಬಿಟ್ಟು ಕಡೆ ನಮ್ ತರ ಬಿಟ್ರೆ ಸಾಕಲ್ವಾ ಅಣ್ಣ? ನೋಡಲ್ಲಿ ಇರೋ ನಿಮ್ ಮಗ ನಮ್ ತರ ಬಿಟ್ರೆ ಸಾಕಲ್ವಾ? ಸಾಕಪ್ಪ. ಅಲ್ಲೋ ಮಂಜಿಲ್ ಹೇಳು ಕನ್ಸು ರಾಜು ನಮ್ ತರ ಮಾಡಕೋದ್ರೆ ನೋಡಿ ತಪಾಸ್ ಮಾಡಿರ್ಬೇಕು ನೀನು ಬೇಡಪ್ಪ ನಾನ್ ಆಮೇಲೆ ಹಿಂಗೆ ಬರೋ ನಾನಿರೋ ಹೈಟ್ಗೋ ನೋಡಲ್ಲಿ ಬಸ್ ಹತ್ತಿರ ನೋಡಲ್ಲಿ ತಗೊಂಡ್ ಬಸ್ ಫಸ್ಟ್ ನೋಡ್ ಬಸ್ ಅಲ್ಲಿ ಆಫರ್ ಬೇರೆ. ಅಣ್ಣ ಬಸ್ ರೂಟ್ ಎದ್ದು ನಮ್ದು ನಮ್ದ ನಾವು ಇದು ಯಾವ್ದು ಬೇಡ ಕಣ ಉಡುಪಿ ಮಂಗಳೂರು ಹೋಗೋಣ. ನೀವು ಯಾವಾಗ್ಲೂ ಉಡುಪಿ ಮಂಗಳೂರು ಮಾತಿದ್ರೆ ಉಡುಪಿ ಗೊತ್ತಿಲ್ಲ ಅವನಿಗೆ ಪೈಲ್ಸ್ ಫಿಕ್ಸ್ ಉಡುಪಿ ಮಂಗಳೂರು ಉಡುಪಿ ಮಂಗಳೂರು ಘಾಟ್ ಸೆಕ್ಷನ್ ಚೆನ್ನಾಗಿರುತ್ತೆ ಕಣ ಅಟ್ರಾಕ್ಷನ್. ಪೈಲ್ಸ್ ಬರೋದವನಿಗೆ ಬಂದ್ರೆ ಬರ್ಲಿ ವಾಟಾಗ ಹೋಗದೆ. ಅಂಕಲ್ ನೀವು ಒಂದು ಹೆಲ್ಮೆಟ್ ಟವಲ್ ಹಾಕೊಂಡ್ಬಿಟ್ರೆ ಎಷ್ಟು ಮಾಡ್ತಾರ ಇವನು ನನ್ ಮಗನೇ ಅಲ್ಲ ಸೂರ್ಯ ಇಷ್ಟು ಜನ ಅಂತ ಆಚೆ ಹಾಕ್ರಿ ಇಷ್ಟು ಜನ ಅಂತ ಆಚೆ ಹಾಕ್ರಿ ಅವಾಗೇ ಬುದ್ಧಿ ಬರೋದು ನಮಗೆ ಇವಾಗ ಅಲ್ಲೇ ಇಂಜಿಲ್ ಅಲ್ಲ ಅಮ್ಮ ಬಂದ್ಬಿಟ್ಟು ಸೈಡ್ಗೆ ಹೋಗ್ತಾರೆ. ನೋಡು ಇಲ್ಲಿ ಆಂಟಿ ನಮ್ ಪಾಪ ಅಂತ ಬರ್ತಾರೆ ನಿನ್ ಮಕ್ಕೆ ಕೆರ ಕಡೆ ಅಂದ್ರೆ ಮಗನೇ ನಮ್ಮ ವಂಶದಲ್ಲಿ ಇಷ್ಟೇ ಜನ. ಹಂಗಲ್ಲ ಕೆರ ಕಡೆ ನನ್ನ ಮನೆ ಬಾಗ್ಲಾಗ 7 ಸೀಮೆ ಎಸಾಗ ಬಸ್ ಮಂಗ್ಳು ತಗೋಯ್ದೆ ಬಾಯಲ್ಲಿ ಅಂದ್ಬಿಟ್ಟು ನನ್ ಗಂಡ ಬೆವ್ರು ಸುರ್ಸಿ ರೂಪಾಯಿ ಕೂಡಿ ಕೊಂಡ್ಕೊಣ ತಾಂಡ ಬಸ್ ಮೇಲೆ ಹಾಕ್ತಾನೆ 20 ವರ್ಷ ಬಸ್ ಇವತ್ ನೋಡ ಕಳೆ ಒಂಚೂರು ನಮ್ಮ ಮಕ್ಕದಲ್ಲಿ ಮಗಳು ಬಂದಿರಕ್ಕೆ ಮಗಳು ಬಂದಿರ ಕಣ ಅಣ್ಣ ಮಗಳು ಸುಮ್ಮನೆ ಸುತ್ತಕಿಸಿದ್ರು ಮಲ್ಗೋದು. ಅಯ್ಯೋ ಕಲೆಕ್ಟರ್ ಆಗೋದ್ರು ಅಲ್ಲಿ DC ನೇ ಹೋಗೋದು DC ನಾವೇನ್ ಮಾಡ್ತಿದ್ದೀವಿ ಇಲ್ಲಿ ನೋಡಪ್ಪ ಗಂಡ ಮನೆ ನಿಂದು ನಮ್ ಜನ ಕಮೆಂಟ್ ಮಾಡ್ತಾರೆ ಗೈಸ್ ಅವತ್ಲಿಗೂ ಇವತ್ತು ನಮ್ಮ ಮಗ ನೋಡ್ರಿ ಹಿಂದೆ ಪ್ರೀವಿಯಸ್ 3 ದಿವಸ ಒಳಗ್ ನೋಡ್ರಿ ಇವ್ರು ಅದೇ ಹೋಗ್ತಾರ ಕಣಮ್ಮ ಟೈಮ್ ಆಯ್ತು ನಾನೇನೈತಾರ ಮದ್ವೆ ಅಂದ್ರೆ ಕಣ್ಮುಚ್ಕೊಂಡು ಹೋಗ್ಬಂತಾರೆ ಕೇಳು ಅಂಕಲ್ ಅಂದಿ ಹೊಡಿಯೋ ಗನ್ನ ತಾಮನ್ ಕೊಡ್ತೀನಿ ತಪ್ಪದು ಬಾಗಿಲು ಬೇಡ ಅಂಕಲ್ ಅಲ್ಲಿಂದ ಫೋನ್ ಮಾಡ್ತೀನಿ ಬರ್ತಾನೆ ಅಂತ ಅಲ್ಲಿಗೆ ಬಂದ್ಬಿಡ್ರಿ 100 ಮಂದಿ ಢಮ್ ಅಂತಾಗೆ ನಮ್ಮ ಮಗನೇ ಫ್ರೆಂಡ್ ಅನ್ಕಂಡಿ ಈಗ ನಮ್ಗೆ ಹೇಳೋ ಕಣಪ್ಪ ನಾನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಹುಡುಗಿಗೆ MBA ಮುಗಿಲಿ ಕಾರ್ಯ ತಗೊಂಬತ್ತೀನಿ ನಾ ಬಾವು ಅಂತ ಕಿಡ್ನಾಪ್ ಮಾಡೋಣ ಅಂತ ಹೇಳೋ ಅಮ್ಮ ನಾನು ಲವ್ ಮಾಡ್ತೀನಿ ಹುಡುಗಿನ ಕಿಡ್ನಾಪ್ ಮಾಡ್ಕೊಂಬರಕ್ಕೆ ಇವ್ರು ಬಾವು ಕಾರ್ ತಗೋತಾನಂತೆ ಆಂಟಿ ನಾನು ಅಂತ ಹುಡುಗ ಆಂಟಿ ಪೀರ್ ಬರಕ್ ಆತದ ನೋಡ್ರಿ ಟಾಪರ್ ಹೆಂಗೆ ಇಲ್ಲೇ ಬರೀತಾವ ಪಾಯಿಂಟ್ಸ್ ಟಾಪರ್ ಅನ್ನ ದಾಲ್ ಮಾಡ್ಬಿಡೋಣ ಅಣ್ಣ ಕಳ್ಳನ ಮಕ್ಕಳು ಇವನು ಫಸ್ಟ್ ಟೈಮ್ ಅಲ್ಲಿ ನೋಟಿಸ್ ಬೋರ್ಡಲ್ಲಾಗಿರ್ಕೊಂಡು ಟಾಪರ್ ಅಂತ ಕಳ್ಳನ ಮಕ್ಳು ಇವ್ರು ನಂಬರ್ದು ದೇವರಣೆಗೂ ನೀ ನಿಜ ಅಲ್ಲ ಇವ್ ಓದೋ ಕಾಲೇಜ್ ಫಿಕ್ಸ್ ಹಾಕೊಂಡಿರ್ತಾರ ಎಲ್ಲಾ ಕಳ್ಬಡಿ ಮಕ್ಕಳು ಎಲ್ಲ ಕಳ್ರಲ್ಲ ಎಲ್ಲ ತರ ನೋಡು ನನ್ನ ಜೊತೆ ತಿರುಗ್ತಾನೆ ಅಲ್ಲಿ ಇದು ಬರ್ತಾನೆ ಏನಾರ ಹೋಟ್ಲು ಬರ್ತಾನೆ ಎಲ್ಲಾ ತರ ಮಾಡ್ತಾನೆ ಎಕ್ಸಾಮ್ ಅಲ್ಲಿ ಏನು ಓದಿಲ್ಲ ಅಂತಾನೆ ಅವು ಫಸ್ಟ್ ಟೈಮ್ ಹಂಗೆ ಕಳ್ಳನ ಮಗ ಸೆಕೆಂಡ್ ಇದು ಎಲ್ಲ ಫುಲ್ ಫಸ್ಟ್ ರ್ಯಾಂಕ್ ನಾನ್ ನೋಡ್ ಸಾಕು ಕಳ್ಳನ ಮಗು ನನ್ನ ಜೊತೆ ತಿರುಗಿಕೊಂಡಿದ್ದ ನಾನೇನು ಓದ್ಕೊಂಡಿದ್ರೆ ತಲೆ ಕೆಟ್ಟು ಅರ್ಧ ದಿನ ಅದಕ್ಕಾದ್ರೂ ಸ್ಪೆಕ್ಸ್ ಹಾಕೊಂಡಿದ್ದೆ. ಫಸ್ಟ್ ಟೈಮ್ ಬಂದ ಫಸ್ಟ್ ಟೈಮ್ ರ್ಯಾಂಕ್ ಅಲ್ಲಿ ಬಂದ ಫಸ್ಟ್ ಟೈಮ್ ನೋಟಿಸ್ ಬೋರ್ಡ್ ಬಂದ ಫಸ್ಟ್ ರ್ಯಾಂಕ್ ಗುರುಕಿರಣ್ ಅಂತ ಆಮೇಲೆ ಇದು ಕರ್ಕೊಂಡು ಹೋಗವ್ರೆ
ಫಸ್ಟ್ ಟೈಮ್ ಫೈನಲ್ ಎಕ್ಸಾಮ್ಗೆ ಇವ್ನಿಗೆ ಎಕ್ಸ್ಟ್ರಾ ನಮಗೆಲ್ಲ ಒಂದು ಗೈಡೆನ್ಸ್ ಕೊಟ್ಟರು ಹಿಂಗೆ ಎಕ್ಸಾಮ್ ಅಂತ. ಇವ್ರು ಸಪ್ರೇಟ್ ಬ್ಯಾಚ್ ಇವ್ರಿಗೆ ಮಾತ್ರ ಇನ್ನು ಎಕ್ಸ್ಟ್ರಾ ಗೈಡೆನ್ಸ್ ಇವ್ರಿಗೆ ಹಿಂಗೆ ಮಾಡ್ಬೇಕು ಅಂತ ಅಣ್ಣನ್ ಕೇಳಿದ್ನ. ಆಮೇಲೆ ನಮ್ಮ ಜೊತೆ ಸೇರ್ದ ನೋಟಿಸ್ ಕೊಟ್ಟಿರ್ಲಿ ಅಟೆಂಡೆನ್ಸ್ ಲಿಸ್ಟ್ ಮಾಡ್ಬಿಟ್ಟ. ಹೋಗ್ಬೇಡಿ ಅಣ್ಣ, ನಾನ್ ಟಾಪರ್ ಬರ್ತಿದ್ದೆ ನೋಡಿ. ಇವಾಗ 10 ಗಂಟೆ ಆಯ್ತು, ಇನ್ನ ಓದ್ತಿಲ್ಲ. ನಾನು ಯಾವ ಸಂಘ ಸೇರ್ತಿಲ್ಲ. ನಮ್ಮ ಅಪ್ಪನ್ ಕೇಳುವ ಫಸ್ಟ್ ಟೈಮ್ ಅಲ್ಲಿ 3:30 ಕಾಲೇಜ್ ಬಿಟ್ರೆ 4:00 5 ಗಂಟೆ ಮನೆಗೆ ಇರ್ತಿದ್ದೆ. ಇವ್ರ ಸಂಘ ಸೇರ್ದೆ 7:00 8 ಗಂಟೆ ಬರೀ ದಿವಸ ಮಕ್ಕೋಸ್ಕೊಂಡು ಇವನೇ ಇದಕ್ಕೆಲ್ಲ ಕಾರಣ. ನನ್ನಿಂದ ಒಂಚೂರು ಉದ್ದಾರ ಆಗೋ ನೀನು. ಅಲ್ಲಿ ಆ ಗ್ಯಾಂಗ್ ಅಲ್ಲಿ ನಾನಿಲ್ಲ ಅಂದ್ರೆ ಏನ್ ಮಾಡ್ತೀನಿ ನೋಡಲ್ಲಿ ಅಂಕಲ್ಗೆ ಮೊಮ್ಮಗ ಬೆಟ್ಟದ. ನಮ್ಮ ಅಪ್ಪನ ಅಂಕಲ್ ನೀವ್ ಹೇಳ್ತೀರಿ ಹಿಂಗೆ ಬಿಟ್ರಿ ಅನ್ಕೊಂಡ್ರಿ ನೀವು. ಇದೇ ಫ್ಯೂಚರ್ ಸೂರ್ಯವಂಶ ಏನ್ ಮಾಡೋದು. ಫ್ರೆಂಡು ಅಂತ ಅನ್ಕೊಂಡ್ ಅಲ್ಲೇ ಕಳಿಸ್ಬಿಡ್ತಾನ ಕಳ್ಳ. ಆಮೇಲೆ ಕಡ್ಲೆ ಸೀಟೆ ಸಿಗ್ತಲ್ಲ ಇನ್ನು. ಕಡ್ಲೆ ಸಿಗಲ್ಲ ಮಾಡ್ತಿರಲ್ಲ ಪಿಲ್ಲಿ. ಮೆಟ್ರೋ ಆಮೇಲೆ ಕ್ಲೋಸ್ ಆಗಿತ್ತು. ಮೆಟ್ರೋ ಕ್ಲೋಸ್ ಆದ್ರೆ ಮನೆಗೆ ಬಿಟ್ಟು ನೋಡ. ಬೆಲ್ಲಡಿತು ಕರ್ಮ ಇದೆ ಅಡಿಗೆಗೆ ಊಟಕ್ಕೆ ಕರಿ ಹೋಗ್ ಮನೆ ಓಡಕಮ್ಮ ಕಳ್ಸಮ್ಮ. ನಮ್ ಮಿರ್ಚಿಗೂ ಈ ಮಿರ್ಚಿಗೂ ಎಷ್ಟು ಡಿಫ್ರೆನ್ಸ್ ನೋಡು. ಅದೆಲ್ಲ ಕೊಡ್ಸೋರು ಇದ್ರಾಗೆ ಸೂಪರ್ ಅಲ್ಲ, ಕಮ್ಮಿ ಏನಿಲ್ಲ. ಅಮ್ಮ ಅಲ್ಲಡಮ್ಮ ಅವನು ಉದ್ದಾರ ಆದ ನಾನು ಅಪ್ಪನೇ ಬಿಟ್ಟು ಕರೆಯಮ್ಮ ಅವನ್ನ. ಬಾಲೆ ಅಪ್ಪಿ ತಿನ್ಬಿಟ್ಟು ಬರೇ ಮಾರೋ ನಾನು ಬತ್ತಿ ಜೊತೆಗೆ ಯಾವ್ದೋ 2ನೇ ಸಲ ಬರೀತಾವನೆ ನೋಡಿ. ಎಂತ ಇವನು ನಾನು ಎಂತ ನನ್ನ ಮಗ ಗುಮ್ ನನ್ನ ಕಾಮನ್ ಸೆನ್ಸ್ ಇಲ್ದಿರೋ ಕಚ್ಚಡ ಕದ್ರಿ ಬುದ್ಧಿ ಕಲ್ತ್ಬಿಟ್ಟಿದ್ದೀನಿ. ಅಷ್ಟು ಕಿರಣ ಒಂಥರ ಇವನು ಇದ್ದ ಸೈಕ್ ನನ್ನ ಮಗ ಇದ್ದಂಗೆ ಎಲ್ಲ ಥರ ಮಾಡ್ತಾನೆ ನೋಡ್ರಿ. ನಾಳೆ ಪಕ್ಕ ಡಿಸ್ಟಿಂಕ್ಷನ್ ಬರ್ತಾನೆ. ಇಂಟರ್ನಲ್ಸ್ ಮಾರ್ಕ್ಸ್ ಬರಲಿ ತೋರಿಸ್ತೀನಿ ನಿಮಗೆಲ್ಲ ಹೆಂಗೆ ಕತೆ ಅಂತ. ನಮ್ಮವು ನಾನು ಆ ಥರ ಏನಿಲ್ಲ, ಪಾಸ್ ಆಗ್ತೀನಿ, ರ್ಯಾಂಕ್ ಎಲ್ಲ ತಲೆ ಹೊಡ್ಕೊಳಲ್ಲ. ಈ ನನ್ನ ಮಗ ಕಿರಣ ಅವ್ನು ನೋಡ್ರಿ ಬೇಕಾದ್ರೆ ಇವತ್ತು 2:30 ರಾತ್ರಿ 3 ಗಂಟೆ ತನಕ ಕೂತ್ಕೊಂಡು ಹೋಗ್ಬಿಟ್ಟು ಬೆಳಗ್ಗೆ ಬಂದು ಬರ್ಬಿಟ್ಟು ಫುಲ್ ಟಾಪ್ ಲಿಸ್ಟಲ್ಲಿ ಬರ್ತಾನೆ. ಆ ಥರ ಮನುಷ್ಯ ಅವನು, ಎಲ್ಲ ಥರನೂ ಅವನೇ, ಆ ಥರ ಅಂತ ಏನಿಲ್ಲ. ಬರ್ಲಿ ಮಂಗ್ಯ, ಲೇ ಮಂಗ್ಯ ಬರ್ಲಿ, ಯಾರ್ಲೇ ಬರ್ಲಿ, ಎಷ್ಟು ಓದ್ಬೇಡ ಅಂದಕೊಂಡು ನಾನೇ ನೀನ್ ಕಳ್ಸಿರೋದೆಲ್ಲ ಅರ್ಥ ಆಗಲ್ಲ, ನಾನೇ ಬರಿಬೇಕು. ಸಾಕ್ಬಿಡಮ್ಮ ಅಣ್ಣ ಬಡವ ಮೇಲೆ ಊಟ ಕಣ ಅವ್ನಿಗೆ. ಫಸ್ಟ್ ಯಾರು ಹೇಳು ಬರೀ ಮಾತಿದ್ರೆ ಮೂಳೆ ಮಾಂಸ ಅಂತಾನೆ. ಇದು ಅನ್ನ ಬೆಳೆಸಾರು ಉಳಿತದ ಅಣ್ಣ ನಾಲ್ಕು ಹೊಟ್ಟದ್ಯಾ ಅಣ್ಣ. ಹೆಲ್ಮೆಟ್ 2 ತಗೊಂಬಂದಣ್ಣ ನಮ್ಮವು. 2 ಹೆಲ್ಮೆಟ್ ತಂದ. ನಂದು ಬ್ಲ್ಯಾಕು, ನಂದು ನನ್ ಗ್ಲಾಸ್ದ. ಹಾಂ ಅದು ಇನ್ನೊಂದ ಅಲ್ಲೇ ಇರ್ಲಿ. ನೀನು ಮೆಟೀರಿಯಲ್ ಮಾಡ್ಕೊಂಡಿದ್ದೆ ಇರ್ಲಿ. ಹೋಗ್ಬಿಡು ಹೋಗು. ನೀನು ಬತ್ತೀಯಾ? ನಾನು ಬರೋ ಡೌಟು ನೋಡ್ತೀನಿ ನೋಡಿ, ಯಾವಾಗ ಹೇಳ್ತೀನಿ. ಅದು ಬೇಡ, ಸುಮ್ಮನೆ ದುಡ್ಡು ವೇಸ್ಟ್. ಅದಕ್ಕೆ ನಾನು ನೋಡ್ತೀನಿ ಬರ್ತೀನಿ ನೋಡಿ. ಅಲ್ಲೇ ಇರಲಿ ಅದು. ಬರೀ ಹುಷಾರ ಆಯ್ತು. ನಾನೇನೋ ಜಾಸ್ತಿ ಗೀಸಿ ಓದ್ಗಿದ್ಬಿಟ್ಟು ಆಮೇಲೆ ಸರ್ ಮಾಡ್ತೀನಿ. ಕಮ್ಮಿ ಓದೋ ಹುಷಾರ್. ಹೊಲ್ಟ್ರು ಗೈಸ್, ಹೊಲ್ಟ್ರು. ಇಬ್ರು ಬಿಸಿ ಶೆಡ್ಯೂಲು. ಅವಣ್ಣ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು, ನಮಗೆ ಇಂಟರ್ನಲ್ಸು. ಇಲ್ಲ ಅಂದ್ರೆ ಇಲ್ಲೇ ಇಟ್ಕೊಂಬೋದಿತ್ತು. ಏನೋ ಮಾಡೋಕ್ಕಲ್ಲ. ಇವಾಗ ನೆಕ್ಸ್ಟ್ ನಮ್ದೇನು ಹೇಳು? ನಿಂದೇನು ಹೇಳು? ಓದ್ಕೋಬೋಗು. ಹ್ಞೂ ಎಣ್ಣೆ ಬಾಕ್ಸ್ ಏನಂತಂದೆ ಅಷ್ಟೊಂದ ಊಟ 2 ಸಲ ಉಣ್ತಾರ ಮಾಡುವಾಗಿರ್ತದೆ. ಏನಂತದೆ ಮಾಡ್ತೀನಿ ನೋಡಿ. ಅವತ್ತಿದ್ದರೆ ಇನ್ನೊಂದು 15-20 ಕೆಜಿ ಅಷ್ಟೇ. ಏನು ಸಮಾಚಾರ? ಎಲ್ಲ ಹೇಳ್ಬೇಕು. ಹೆಂಗಿದೆ 3 ದಿವಸದಿಂದ? ಇವಾಗ ಸಿಕ್ಕಿದ್ದು ಹೇಳು. ಇವಾಗ ಸಿಕ್ಕಿದ್ದು ಹೇಳು. ಏನು ಹೇಳಪ್ಪ? ಏನು ಹೇಳಪ್ಪ? ಏನಾದ್ರು ಹೇಳು. ಏನು ಹೇಳಿ? ಉಣ್ಣೋದು ಮಲಗೋದು. ನಿಮ್ಮ ಮಗಳು ಕಾರ ಹೊಡ್ತಾಳೆ, ನಾನೇ ಮತ್ತೆ ಓಡಾಡೋದು ನನ್ನ ಕಾರಾಗೆ. ನಿಮ್ಮ ಮಗಳು ಕಾರಲ್ಲಿ ಓಡಾಡ್ತಾಳ, ನೀನ ತಗೋ ನನ್ನ ಮಗನೇ. ಯಾವ್ದು ನೀವು ಅಪ್ಪನ ಮಾಡ್ಕೊಡ್ಸಂಗಿಲ್ಲ. ಅಪ್ಪನ ಮಗಳು ಬೇರೆ ಬಂದು ನನ್ನ ಮಗನೇ ಅಪ್ಪನ ಮಗಳು ಬಂದದೆ ಓಡಾಡಿ. ನೀನು ಹಳೆ ಬಂದ ಮಕ್ಕ ಒಂಚೂರು ಗೊತ್ತು, ಮಗಳು ಬಂದಿರಕ್ಕೆ ನೀನು ದಿನ ಊದ್ಕೊಂಡಿತ್ತ ಮಕ್ಕ ನೋಡ್ತಿದ್ದೆ. ಮಾವಿನಕಾಯಿ ಇದು ಊದ್ಕೊಂಡು ಕೂತಿತ್ತಲ್ಲ, ನೋಡಿ ಕೊಂಡೇ ಬಿಡೋಕಾತಿರ್ಲಿಲ್ಲ. ಆಮೇಲೆ ತುಣ್ಣೀರಲ್ಲಿ ಮಕ್ಕ ತೊಳ್ಕೊಂಡು ಕೊಂಡ್ಬಿಟ್ಟಿದೆ. ಆಯ್ತು. ನೀನು ಯಾಕೆ ನಾನು ಪಾಪ ಇವತ್ತು ಬರ್ದಿರ ಅವ್ನ ದನಿಗೆ ನನ್ನ ಹಬ್ಬಳೆ ಸೊಳ್ಳೆ ಹೊಡಿಬೇಕಾಗಿತ್ತು. ಜೊತೆ ಕರ್ಕೊಂಡು ಇದ್ದವನ್ನ ಏನು ಕೊಡ್ತೀನಿ? ಅಯ್ಯ ಏನು ಕೊಡಿಸ್ತೀವಿ? ಬೈತಾರಿಲ್ಲ, ಹೊಡಿತಾರೆ ಬೈತಾರೆ. ಯಾಕೆ ಬೇಕು ಕರ್ಕೊಂಡೋದೆ? ಹೌದಾ? ಓಹೋ, ಹೊಡಿತಾರೆ ಬೈತಾರೆ ತರ. ನೀನು ಕಂಪ್ನಿ ಬೇಕಾಗಿ ಕರ್ಕೊಂಡೋದಿ ಏನು? ಎಲ್ಲ ಮರಿ ತಿಂಡಿ ಮೇವ್ ತಾಡಿಗಿರ್ಬೇಕ ವರ. ಹೌದಾ? 2 ಕ್ಯಾನ್ ನೀರು ಕುಡ್ದ. ತಿನ್ನೋದು ಕೂತ್ಕೊಳ್ಳೋದು. ಮತ್ತೆ ಇದಾಗ ಒಳ್ಳೆ ಮಗಳು ಊಟ ಆಯ್ತು ಉಣ್ದಾಗ ಹುಡುಗಿ ಅಲ್ಲಿ ನಿಂತದಲ್ಲ, ಇಬ್ರು ಜೊತೆಗೆ ತಿನ್ಬೇಕಂತೆ. ತಿನ್ಲಿ, ನಾವು ಈಚೆ ಬರ್ತೀನಿ. ನಾನು ಅದಕ್ಕೆ ಬಂದ್ಬಿಟ್ಟೆ. ಬಾ ಓದ್ಬೇಕು ಇವಾಗ ಅಷ್ಟೇ. ಇವಳಾಗ್ನ ಇಲ್ಲೇ ಎಂಡ್ ಮಾಡೋಣ. ಇವತ್ತಿನ ವ್ಲಾಗ್ ಹೆಂಗಿದೆ ಕಮೆಂಟ್ ಮಾಡಿರಿ. ನನ್ನ ತಂಗಿ ಏನೋ 10 ದಿವಸ ಆದ್ಮೇಲೆ ನೋಡ್ತಾ ಇದ್ದೀರಾ, ಹೆಂಗೆ ಅನ್ನಿಸ್ತು ಕಮೆಂಟ್ ಮಾಡಿರಿ.
ನಾಳೆ ಸಿಗೋಣ. ಕಾಲೇಜ್ ಬ್ಲಾಗ್ ಜೊತೆ ಇಂಟರ್ನಲ್ಸ್ ಎಲ್ಲ ಹೆಂಗೆ ಬರ್ತೀನಿ ಅಂತ ಗೊತ್ತಿಲ್ಲ, ನಾಳೆ ನೋಡ್ತೀರಾ. ಫ್ರೆಂಡ್ಸ್ ಜೊತೆ ಕಾಲೇಜ್ ಬ್ಲಾಗ್ ಜೊತೆ ಸಿಗೋಣ. ಬೈ ಬಾಯ್.